ಹೊಸ ವರ್ಷಾಚರಣೆ ಹೆಸರಲ್ಲಿ ಕಾನೂನು ಉಲ್ಲಂಘನೆ, ಅಕ್ರಮ ಚಟುವಟಿಕೆ ಕಂಡುಬಂದಲ್ಲಿ ಶಿಸ್ತು ಕಾನೂನು ಕ್ರಮ ಜರುಗಿಸುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸ್ಪಷ್ಟ ಸಂದೇಶ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಸ್ಪಿ ರಾಮರಾಜನ್, ಹೋಮ್ ಸ್ಟೇ, ರೆಸಾರ್ಟ್ಗಳಲ್ಲಿ ಸಂಭ್ರಮಾಚರಣೆ ಮಾಡಲು ಯಾವುದೇ ಅಡ್ಡಿ ಇಲ್ಲ. 10 ಗಂಟೆಯ ಬಳಿಕ ನಿಗದಿತ ಮಿತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಧ್ವನಿವರ್ಧಕಗಳನ್ನು ಬಳಸಬೇಕು. ತೆರೆದ ಪ್ರದೇಶಗಳಲ್ಲಿ ಸಂಭ್ರಮಾಚರಣೆ ಮಾಡಲು ಅನುಮತಿ ಕಡ್ಡಾಯವಾಗಿರುತ್ತದೆ. ಹೋಮ್ ಸ್ಟೇಗಳಲ್ಲಿ ಮಾದಕ ವಸ್ತುಗಳ ಬಳಕೆ, ಸೇವನೆ ಕಂಡುಬಂದಲ್ಲಿ ಅದರ ಮಾಲೀಕರ ಮೇಲೂ ಪ್ರಕರಣ ದಾಖಲಿಸಲಾಗುತ್ತದೆ. ಹೋಮ್ ಸ್ಟೇ ಕಟ್ಟಡವನ್ನು ಬಾಡಿಗೆ ನೀಡಲಾಗಿದೆ ಎಂಬ ನೆಪಗಳಿಗೆ ಅವಕಾಶ ಇಲ್ಲ. ಈ ಕುರಿತು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಭೆ ನಡೆಸಿ ಹೋಮ್ ಸ್ಟೇ ಮಾಲೀಕರು, ಹೋಮ್ ಸ್ಟೇ ನಡೆಸುವವರಿಗೂ ಸೂಚನೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ, ಎಲ್ಲರಿಗೂ ಒಂದು ಕಳಿಸಿಬಿಡೋಣ. ಆಲ್ರೆಡಿ ಎಕ್ಸಿಸ್ಟಿಂಗ್ ಪಾಯಿಂಟ್ಸ್ ಇರೋದ್ರ ಜೊತೆಗೆ ಬನ್ನಿ ರಾಜ್. ಸ್ಟಾರ್ಟ್ ಮಾಡಲಾ? ಸೊ ನ್ಯೂ ಇಯರ್ ಸಂಬಂಧವಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಟೂರಿಸ್ಟ್ ಜಾಸ್ತಿ ಬರೋದು ಮತ್ತು ರೆಸಾರ್ಟ್ ಮತ್ತು ಹೋಟೆಲ್ಸ್ ಜಾಸ್ತಿ ಇರೋದ್ರಿಂದ ನ್ಯೂ ಇಯರ್ಸ್ ಬಗ್ಗೆ ಅಲ್ಲಿ ಪ್ರಿಪ್ರೇಷನ್ಸ್ ಭಾಳಷ್ಟು ಮಾಡ್ಕೊಂಡಿರ್ತಾರೆ. ಅದು ಸಂಬಂಧವಾಗಿ ಭಾಳಷ್ಟು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನು ಎನ್ಫೋರ್ಸ್ ಮಾಡೋದು ಮತ್ತು ರೆಗ್ಯುಲೇಟ್ ಮಾಡೋದು ನಾವು ಮಾಡ್ತಾಯಿದ್ದೀವಿ, ಕೊಡಗು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ. ಪರ್ಟಿಕ್ಯುಲರ್ಲಿ ಕೊಡಗು ಜಿಲ್ಲೆಯಲ್ಲಿ ಆಗೋ ಸಮಸ್ಯೆ ಒಂದು, ಸೌಂಡ್ ಸಿಸ್ಟಮನ್ನು ಸಾರ್ವಜನಿಕರಿಗೆ ತೊಂದರೆ ಮಾಡೋ ರೀತಿಯಲ್ಲಿ ರಾತ್ರಿ 11-12 ಬರೆ ಮಾಡಿಕೊಂಡು ತುಂಬ ತೊಂದರೆ ಮಾಡೋದು. ಎನಿ ಸೆಲಿಬ್ರೇಷನ್ ಇಂಡೋರಲ್ಲಿ ಮಾಡಬೇಕು. ಯಾವುದೇ ರೆಸಾರ್ಟ್, ಹೋಮ್ ಸ್ಟೇ ನೀವು ಯಾರು ಮಾಡ್ತೀರಂದ್ರೂ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇಂಡೋರಲ್ಲಿ ಮಾಡ್ಕೊಳ್ಬೇಕು. ಹೋಮ್ ಸ್ಟೇ, ರೆಸಾರ್ಟ್ಗಳಲ್ಲಿ ಆಯೋಜಿಸಲಾಗುವ ಪಾರ್ಟಿಗಳ ಮೇಲೂ ನಿಗಾ ಇಡಲಾಗುತ್ತದೆ. ಅಕ್ರಮ ಚಟುವಟಿಕೆ, ಮಾದಕ ವಸ್ತು ಸೇವನೆ, ಮಾರಾಟ, ಬಳಕೆ ಕುರಿತು ಮಾಹಿತಿ ದೊರೆತರೆ ಅಂತಹ ಕಡೆಗಳಿಗೆ ತೆರಳಿ ಸ್ಥಳ ಪರಿಶೀಲನೆ ಮಾಡಲಾಗುತ್ತದೆ. ಕಾನೂನು ಬಾಹಿರ ಕೃತ್ಯ ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುತ್ತದೆ. ಮುಂದೆ ಅಲ್ಲಿ ಯಾವುದೇ ಉದ್ದಿಮೆಗೆ ಪೊಲೀಸ್ ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರ ದೊರೆಯುವುದಿಲ್ಲ ಎಂದು ವಿವರಿಸಿದರು. ಪ್ರವಾಸಿಗರು ಹೆಚ್ಚು ಸೇರುವ ಕಡೆಗಳಲ್ಲಿ ವಿಶೇಷ ಪೊಲೀಸ್ ತಂಡಗಳನ್ನು ನಿಯೋಜಿಸಲಾಗುತ್ತದೆ ಎಂದು ವಿವರಿಸಿದರು. ಮ್ಯೂಸಿಕ್ ಆಗ್ತಾರೆ, ಡಾನ್ಸ್ ಮಾಡ್ತಾ ಇರ್ತಾರೆ, ಆದರೆ ಹೊರಗೆ ಡಿಸ್ಟರ್ಬ್ ಆಗದಾಗೆ ಮಾಡ್ಬೋದು ಅನ್ನೋದು. ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ, ರೆಸಾರ್ಟಲ್ಲಿ ಹೋಗ್ತೀರಾ ಮಾಡ್ಕೊಳ್ಳಿ, ಹೋಟೆಲಲ್ಲಿ ಮಾಡ್ಕೊಳ್ತೀರಾ, ಇಂಡೋರಲ್ಲಿ ನೀವು ನಿಮ್ಮ ಮನೆ ಒಳಗಡೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಸೌಂಡ್ ಹಾಕ್ಕೊಂಡು. ಪಕ್ಕದ ಮನೆಯವರೆಗೂ ತೊಂದರೆ ಮಾಡಬಾರದು. ಸಿಂಪಲ್ ಲಾಜಿಕ್. ನಿಮ್ಮ ಹೋಮ್ ಸ್ಟೇ ಇದೆ, ಇಂಟೀರಿಯರಲ್ಲಿ ಇದೆ, ಮನೆ ಒಳಗಡೆ ನೀವು ಒಂದು ಮ್ಯೂಸಿಕ್ ಹಾಕಿದ್ದೀರಿ, ಮನೆ ಒಳಗಡೆ ನೀವು ಮ್ಯೂಸಿಕ್ ಹಾಕೋ ಸಂದರ್ಭದಲ್ಲಿ ನಮಗೇನು ಇಶ್ಯೂ ಇರಲ್ಲ. ರೂಮ್ ಇಟ್ಕೊಂಡಿರ್ತೀರಿ, ಮೀಟಿಂಗ್ ಹಾಲ್ ಅಂದರೆ ಇಟ್ಕೊಂಡಿದ್ದೀರಿ, ಅದು ಮನೆ ಒಳಗಡೆ ಮೀಟಿಂಗ್ ಹಾಲ್ನ ಒಳಗಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಕೇಕ್ ಕಟ್ ಮಾಡ್ತೀರಿ, ವಿ ಆರ್ ನಾಟ್ ಬಾದರ್ ಅಬೌಟ್ ದಟ್. ಅಲ್ಲಿ ನೀವು ಮಾದಕ ವಸ್ತು ಸೇರೋ ಸಂದರ್ಭದಲ್ಲಿನೋ ಹೊರಗಡೆ ನೀವು ಕಾಡು ಇರೋ ಜಾಗ, ಊರಲ್ಲಿ ಸೌಂಡ್ ತುಂಬ ದೊಡ್ಡದಾಗಿ ಓಪನ್ ಪ್ಲೇಸಲ್ಲಿ ಇಟ್ಕೊಂಡು ತುಂಬ ದೊಡ್ಡದಾಗಿ ಮಾಡೋ ಸಂದರ್ಭದಲ್ಲಿ ನಾವು ಇಂಟರ್ವ್ಯೂನ್ ಆಗಿ ಸ್ಟಾಪ್ ಮಾಡ್ತೀವಿ. ಕೆಲವು ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಲಿಕ್ಕರ್ಗಳನ್ನು ಪೂರೈಕೆ ಮಾಡಲಿಕ್ಕೆ ಕೂಡ ರೆಸ್ಟ್ರಿಕ್ಷನ್ ಇದೆ ಅಂತ ಒಂದು ಸ್ಟೇಟ್ಮೆಂಟ್. ಪರ್ಮಿಷನ್ ಇಲ್ಲದೆ ಲಿಕ್ಕರ್ ಸಪ್ಲೈ ಮಾಡೋ ಸಂದರ್ಭದಲ್ಲಿ ನಾವು ಚೆಕ್ ಮಾಡ್ತೀವಿ. ಆಲ್ರೆಡಿ ನಾವು ಹೇಳಿದ್ದೀವಿ, ಲಿಕ್ಕರ್ ಸಪ್ಲೈಯನ್ನು ಕೂಡ ನೀವು ಬೇಕಾದ್ರೆ ಲೈಸೆನ್ಸ್ ತೊಗೊಂಡು ಮಾಡಿಸ್ಕೊಳ್ಳಿ. ಒಂದು ದಿವಸ ಲೈಸೆನ್ಸ್ ಅವಕಾಶ ಇದೆ, ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಡೆ ಮಾತಾಡಿಕೊಂಡು ಲೈಸೆನ್ಸ್ ತೊಗೊಂಡು ನೀವು ಮಾಡಿಸ್ಕೊಳ್ಳಿ. ಇಲ್ಲದ ಸಂದರ್ಭದಲ್ಲಿ ಲಿಕ್ಕರನ್ನು ಕೂಡ ನೀವು ಸಪ್ಲೈ ಮಾಡೋ ಸಂದರ್ಭದಲ್ಲಿ ನಮಗೆ ಯಾವುದೇ ಕಂಪ್ಲೇಂಟ್ ಬರೋ ಸಂದರ್ಭದಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಕೊಡಗಲ್ಲಿ ದೊಡ್ಡ ಮಟ್ಟದ ಪಾರ್ಟಿ ಎಷ್ಟು ನಿಮಗೆ ಪರ್ಮಿಷನ್ಗೆ ಅರ್ಜಿ ಬಂದಿದೆ ಸರ್? ಯಾವುದು ಲಿಕ್ಕರ್ ಪರ್ಮಿಷನ್? ಲಿಕ್ಕರ್ ಪರ್ಮಿಷನ್ ದೊಡ್ಡ ಮಟ್ಟದ ಪಾರ್ಟಿ ಮಾಡ್ತೇವೆ, 100 ಜನ ಸೇರಿಸಿ ಪಾರ್ಟಿ ಇಲ್ಲ. ಲೋಕಲ್ ಸ್ಟೇಷನ್, ಸ್ಥಳೀಯ ಸ್ಟೇಷನ್ಗಳಿಗೆ ಬರ್ತದೆ, ಅದು ಜಿಲ್ಲಾ ಮಟ್ಟದಲ್ಲಿ ಬರೋದಿಲ್ಲ. ಸೌಂಡ್ ಸಿಸ್ಟಮ್ಗೆ ಲೋಕಲಿ ಅಲ್ಲಿ ಸ್ಟೇಷನ್ಗಳಿಗೆ ಅಪ್ಲೈ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಪರ್ಮಿಷನ್ ತೊಗೊಂಡು ಮಾಡ್ತಾ ಇದ್ದಾರೆ ಇಂಡೋರಲ್ಲಿ ಮಾಡೋದಕ್ಕೆ. ಸೊ ಇಂಡೋರಲ್ಲಿ ಮಾಡೋದಕ್ಕೆ ಈವನ್ ಪರ್ಮಿಷನ್ ಇಸ್ ನಾಟ್ ನೀಡೆಡ್. ನೀವು ಔಟ್ಡೋರಲ್ಲಿ ಮಾಡುವಾಗ ಪರ್ಮಿಷನ್ ಬೇಕಾಗುತ್ತದೆ. ಅಪ್ ಟು 10 o'clock ವಿತಿನ್ ಡೆಸಿಬಲ್ ಲಿಮಿಟ್ಸಲ್ಲಿ ಮಾತ್ರ ನೀವು ಮಾಡೋದಕ್ಕೆ ಅವಕಾಶ ಇದೆ. ಕುಶಾಲನಗರದ ತಂಡವೊಂದು ಸೋಮವಾರಪೇಟೆ ಭಾಗದಲ್ಲಿ ಹೊಸ ವರ್ಷಾಚರಣೆ ಹೆಸರಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಲು ಸಿದ್ಧತೆ ನಡೆಸಿತ್ತು. ಈ ಕುರಿತು ಖಚಿತ ಮಾಹಿತಿ ಆಧರಿಸಿ ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿ ಈ ಸಂದರ್ಭ ಸಿಂಥೆಟಿಕ್ ಮಾದಕ ವಸ್ತು ಸೇವಿಸಿರುವುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಈಗಾಗಲೇ ಜಿಲ್ಲೆಯ ವಿವಿಧೆಡೆ ಶಂಕಿತ 50 ಮಂದಿಯನ್ನು ವಶಕ್ಕೆ ಪಡೆದು ಡ್ರಗ್ ಸೇವನೆ ಕುರಿತು ಪರಿಶೀಲನೆ ನಡೆಸಲಾಗಿದೆ.
ಮಾದಕ ವಸ್ತು ಸೇವನೆ, ಮಾರಾಟ, ಬಳಕೆ ಕುರಿತು ಹದ್ದಿನ ಕಣ್ಣಿಡಲಾಗಿದೆ. ಹೋಂಸ್ಟೇಗಳಲ್ಲಿ ಮದ್ಯ ಸರಬರಾಜು ಮಾಡಲು ಅಬಕಾರಿ ಇಲಾಖೆಯಿಂದ ಅಗತ್ಯ ಅನುಮತಿ ಪಡೆದಿರಬೇಕು. ಪೊಲೀಸ್ ಪರಿಶೀಲನೆ ವೇಳೆ ಕಾನೂನು ಉಲ್ಲಂಘಿಸಿರುವುದು ಕಂಡುಬಂದಲ್ಲಿ ಕಾನೂನು ಕ್ರಮ ಶತಸಿದ್ಧ ಎಂದು ಹೇಳಿದರು. ಹೊಸ ವರ್ಷಾಚರಣೆ ನೆಪದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾದಲ್ಲಿ 112 ತುರ್ತು ಸಂಖ್ಯೆಗೆ ಕರೆ ಮಾಡುವಂತೆ ಎಸ್ಪಿ ರಾಮರಾಜನ್ ಹೇಳಿದರು. ಅಪ್ ಟು 10 o'clock ಲಿಮಿಟೆಡ್ ಸೌಂಡಲ್ಲಿ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಬೋದು. 10 o'clock ನಂತರ ನೀವು ಏನು ಮಾಡ್ತೀರಂದ್ರೂ ಅದು ಇಂಡೋರಲ್ಲಿ ಇರಬೇಕು. ನಿಮ್ಮ ಇಂಡೋರಲ್ಲಿ ಭಾಳಷ್ಟು ಬಾಲ್ ರೂಮ್ಸ್ ಅಂದರೆ ಇಟ್ಕೊಂಡಿದ್ದೀರಿ, ಪಾರ್ಟಿ ಹಾಲ್ ಅಂದರೆ ಇಟ್ಕೊಂಡಿರ್ತೀರಿ, ಅಲ್ಲಿ ನೀವು ಇಟ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಬಿಟ್ಟು ಔಟ್ಡೋರಲ್ಲಿ ಇನ್ನೊಬ್ಬರಿಗೆ ತೊಂದರೆ ಮಾಡೋ ರೀತಿಯಲ್ಲಿ ತುಂಬ ಸೌಂಡ್ ಹಾಕ್ಕೊಂಡು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಅದು ಒಂದು ಯಾವುದೇ ಅಂಥ ರೀತಿಯಲ್ಲಿ ತೊಂದರೆ ಮಾಡುವ ರೀತಿಯಲ್ಲಿ ತುಂಬ ಸೌಂಡ್ ಹಾಕಿಕೊಂಡು ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಯಾವುದು ಮಾಡ್ತಾರಂದರೆ ಅವ್ರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. 112ಕ್ಕೆ ನೀವು ಕಾಲ್ ಮಾಡ್ತೀರಂದರೆ ನಮ್ಮ ಪೊಲೀಸರನ್ನು ನಾವು ಸ್ಥಳಕ್ಕೆ ಕಳಿಸ್ಕೊಡ್ತೀವಿ. ತುಂಬ ಸೌಂಡ್ ಎಕ್ಸ್ಟ್ರೀಮ್ ಆಗಿ DJ ಹಾಕ್ಕೊಂಡು ಯಾರು ಇಂಥಾಗ ಸೆಲೆಬ್ರೇಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ನೀವು ತೊಗೊಂಡು ಬರ್ತಾರೆ ಅಂದರೆ ಅದೇ ರೀತಿಯಲ್ಲಿ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಭಾಳಷ್ಟು ಕಡೆ ಮಾದಕ ವಸ್ತುಗಳು ಇಡೀ ವರ್ಷ ಪೂರ್ತಿ ನಾವು ಮಾಡ್ತಾಯಿದ್ದೀವಿ. ಈಗ ಮಾದಕ ವಸ್ತುಗಳು ಮತ್ತು ರೇಪ್ ಪಾರ್ಟಿ ಯಾವುದೇ ಕಾರಣಕ್ಕೆ ಆಗಬಾರ್ದು ಅಂತ ಉದ್ದೇಶದಿಂದ ಇಂಥಾಗ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಕುಶಾಲನಗರದಿಂದ ಒಂದು ಟೀಮ್ ಸೋಮವಾರಪೇಟೆ ಭಾಗದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಗೊತ್ತಾಗಿ ಅವರನ್ನು ಕರ್ಕೊಂಡು ಬಂದು ಮಾದಕ ವಸ್ತುಗಳನ್ನು ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಅವರು ಕೂಡ ಮಾದಕ ವಸ್ತುಗಳನ್ನು ಸೇವನೆ ಮಾಡಿರೋದು ಕಂಡು ಬಂದಿದೆ. ಮತ್ತು ಅವರು ಯಾರ್ಯಾರೆಲ್ಲ ಕರೆದಿದ್ದಾರೋ ಕಾಲ್ ರೆಕಾರ್ಡ್ಸ್ ಮತ್ತು ಬುಕ್ಕಿಂಗ್ ಯಾರ್ಯಾರೆಲ್ಲ ಮಾಡಿದಾರೋ ಅವರನ್ನು ಕೂಡ ಕರ್ಕೊಂಡು ಬಂದು ನಾವು ಈಗ ಚೆಕ್ ಮಾಡ್ತಾ ಇದ್ದೀವಿ. ಇದು ಬೇರೆ ಸುಮಾರು ಈ ಕೇಸ್ ಅಲ್ಲದೆ ಮಾದಕ ವಸ್ತುಗಳಲ್ಲಿ ಯಾರ್ಯಾರ ಮೇಲ್ಗಡೆ ಡೌಟ್ ಇತ್ತು ಅವ್ರ ಮೇಲ್ಗಡೆ ಸುಮಾರು ಈ ಲಾಸ್ಟ್ ಒಂದು 7-8 ಡೇಸಲ್ಲಿ ಸುಮಾರು 50 ಜನವನ್ನು ನಾವು ಈಗ ಐಡೆಂಟಿಫೈ ಮಾಡಿ ಟೆಸ್ಟ್ ಮಾಡ್ತೀವಿ. ಆದರೆ ಇದರಲ್ಲಿ 40ಕ್ಕಿಂತ ಮೇಲ್ಪಟ್ಟ ಜನರಿಗೆ ಈವನ್ ಸಿಂಥೆಟಿಕ್ ಡ್ರಗ್ಸ್ ತೊಗೊಂಡಿರೋದನ್ನು ಕಂಡು ಬಂದಿದೆ. ಅದರಲ್ಲಿ 2 ಪೆಡ್ಲರ್ನ್ನು ಕೂಡ ಅರೆಸ್ಟ್ ಮಾಡಿದ್ದೀವಿ. ಸುಮಾರು 50 ಜನ ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿ ಟೆಸ್ಟ್ ಮಾಡಲಾಗಿದೆ. ಇದೇ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇರುವ ಸಂದರ್ಭಗಳಲ್ಲಿ 112ಕ್ಕೆ ಇಲ್ಲ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ನೀವು ಇಮಿಡಿಯೇಟ್ಲಿ ಮಾಹಿತಿಯನ್ನು ನೀಡಬಹುದು. ಅದಲ್ಲದೆ ನೀವು ಈ ಸಂದರ್ಭ ನಗರ ವೃತ್ತ ನಿರೀಕ್ಷಕ PK ರಾಜು ಹಾಜರಿದ್ದರು.